ಬರೀ ಈ ಕಡೆ ನೋಡ್ರಪ್ಪ. ಕೇರಗುಟ್ಟಳ್ಳಿ ಗ್ರಾಮದ ವಸಿಷ್ಠ ಜಾತಿಯ ಕಾಲೋನಿಯ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಚಾಲನೆ ಕೊಡಕ್ಕೆ ಬಂದಿದ್ದೀವಿ. ಇದು ಜಿಲ್ಲಾ ಪಂಚಾಯಿತಿಯವ್ರ ಮುಖಾಂತರ ಎಸ್ಟಿಮೇಟ್ ಮಾಡಿಸಿದ್ವಿ. ಆದರೆ ಕೆಲಸ ನಮ್ಮ ಲ್ಯಾಂಡ್ ಆರ್ಮಿಯವ್ರ ಮುಖಾಂತರ ಕೆಲಸ ಆಗುತ್ತೆ. ಅವರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿಲ್ಲ, ಇವತ್ತು ಅದಕ್ಕೆ ಬಂದಿಲ್ಲ ಅವರು. ಅದು ಮುಂದೆ ಇದನ್ನು ಕೆಲಸ ಮಾಡ್ತಾರೆ. ಇದು ನಾನು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ 2023ರ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷ ನರಸಿಂಹ ಪೂರ್ತಿ ನಮ್ಮ ಕಾಲೋನಿಯಲ್ಲಿ ಏನೂ ಕೆಲಸ ಆಗಿಲ್ಲ ಅಂಥೇಳಿ ಅವತ್ತು ಚುನಾವಣೆ ಪ್ರಚಾರಕ್ಕೆ ಬಂದಾಗ ಬಲವಂತ ಮಾಡಿ ನಾನು ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ನಾನು ಇದನ್ನು ಮಾಡಿಕೊಡ್ತೀನಿ ಅಂಥೇಳಿ ಅವತ್ತು ಮಾತು ಕೊಟ್ಟಿದ್ದೆ. ಈಗ ಒಂದೇ ಸತಿ ಇವತ್ತು 40 ಲಕ್ಷ ಹಾಕ್ಸಿದ್ದೀವಿ ನಾವು. ಇವತ್ತು ಬಹುತೇಕ ಅಂತ ಆಯ್ತಂದ ಹಿಂಗೆ ಎಂತ್ಕಾವಲ್ಲ ಇಂಥ ಎಂತು ಹಿಂಗ ಏನು ಅಂತ ಕಾಲೋನಿ ಈಗ ಮುಂದೆ ನೋಡೋಣ, ಅದು ಎಷ್ಟಾಗುತ್ತೆ ನೋಡಿಕೊಂಡು ಮುಂದೆ ಬೇರೆ ಗ್ರಾಮಗಳದ್ದಾದ್ಮೇಲೆ ಮಾಡ್ಕೊಳ್ಳೋಣ. ಈಗ 40 ಲಕ್ಷ ರೂಪಾಯಿ, ಯಾಕಂದ್ರೆ ನಾನು ಇಂಜಿನಿಯರ್ ಅವರೇ ಫುಲ್ ಲೆಕ್ಕ ಹಾಕೊಂತ ಬಿಡಿ ಯಾರು ತಕ್ಕೂ ಲೆಕ್ಕ ಎಷ್ಟು ಪೂಜೆ ಮಾಡಿದ್ದೀವಿ. ಮೊನ್ನೆ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ಈಗಾಗಲೇ ಗಣಪತಿ ಸ್ಥಪತಿಯವ್ರ ಮಗ ಶಂಕರ್ ಅವರು ಬಂದು ಈಗಾಗಲೇ ನೋಡಿಕೊಂಡು ನನಗೊಂದು ಪ್ಲ್ಯಾನ್ ಕೊಟ್ಟಿದ್ದಾರೆ ಸಿಂಗರೇಪಲ್ಲಿ ದೇವಸ್ಥಾನದ್ದು. ಈಗ ಅದು ಎಸ್ಟಿಮೇಟ್ ಮಾಡಿಸ್ಬೇಕು. 92 ಲಕ್ಷ ಅಕೌಂಟಲ್ಲಿದೆ, ನಮ್ಮ ಮುಜರಾಯಿ ಅಕೌಂಟಲ್ಲಿ 92 ಲಕ್ಷ ಇದೆ. ಈಗ ಮೊದಲು ಗರ್ಭಗುಡಿ ಮತ್ತು ಇದು ಪ್ರಾಕಾರ ಏನಾಗಿ ಎಸ್ಟಿಮೇಟ್ ನೋಡಿಕೊಂಡು ಅದನ್ನು ಶುರು ಮಾಡೋಣ. ಸಾಲದೇ ಇದ್ದಾಗ ಮುಂದೆ ನಮಗೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಮತ್ತೊಂದು ಸತಿ ಮುಂದಿನ ವರ್ಷ ಅವಾಗ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟು ಮಾಡೋಣ ಅಂತ ಹೇಳ್ತಕ್ಕಂಥ ಉದ್ದೇಶ ಇದೆ. ಇನ್ನು ಉಳಿದಾಗೆ ಈಗ ಇನ್ನೊಂದು ಸ್ಕೀಮಲ್ಲಿ ನಾವು ಚಿಂತಾಮಣಿ ರೈಲ್ವೆ ಸ್ಟೇಷನ್ಗಿಂತ ಮುಂಚೆ ತಪ್ತೇಶ್ವರ ಕಾಲೋನಿಯಿಂದ ಈ ರೋಡು ಅಭಿವೃದ್ಧಿ ಮಾಡಬೇಕು. ಈಗಾಗಲೇ ಹಿಂದೆ ಸ್ವಲ್ಪ ಅಭಿವೃದ್ಧಿ ಆಗಿದೆ. ಅದು ಬಿಟ್ಟು ಇಲ್ಲಿಂದ అది ఇప్పుడు ఎస్టిమేట్ చేస్తారు మాది స్పెషల్ సుమారు 12 కోట్లు అవుతుంది. దాన్ని కూడా నెక్స్ట్ ఇప్పుడు పీడబ్ల్యూడీ స్కీమ్లో చేర్పిస్తా ఉన్నాను. అది వేరే ఇంకొక దాంట్లో చేర్పిస్తూ ఉంటాయి సీఎం స్పెషల్ గ్రాంట్లో. దీంట్లో మొదలే ఇచ్చేసి ఉంటుంది నెక్స్ట్ దాన్ని ఇంకా దీంట్లో తీసుకొని ఇప్పుడు ఆ ದುಡ್ಡು వేరే దానికి ఇస్తాను, వేరే ಊರಿಗೆ ಇಸ್ತಾನು. ಈ ರೀತಿಯಾಗಿ ಇವೆಲ್ಲ ಕೆಲಸ ಮಾಡ್ತೀವಿ. ಈಗ ಮೊನ್ನೆ ಬಂದಾಗ ಎಲ್ಕೊತ್ತೂರಿಂದ ವಸಂತಪಲ್ಲಿ ರೋಡ್ ಕೇಳೋದು, ಅದು ಅವಾಗ ನಾವು ಮಾಡಿಸಿದ್ದೆ ರೋಡು. ಈಗ ಇದೆಲ್ಲ ಕೆಲವು ರೋಡ್ಗಳು ಬಹಳ ಹಾಳಾಗಿರೋದ್ರಿಂದ ಈಗ ಶೆಟ್ಟಹಳ್ಳಿ ರೋಡ್, ಈಗ ಪಾಲೇಪಲ್ಲಿ ಹಿಂಪಿಚ್ಕೊಂಡು ನಾವು ಪಾಲೇಪಲ್ಲಿಯಿಂದ ಶೆಟ್ಟಹಳ್ಳಿ ಈಗ ಏನು ನರಸಾಪುರದಿಂದ ಮುಂದಕ್ಕೆ ಆಗಿದೆ ರೋಡು. ಮುಂದೆ ಅನ್ಕಲ್ ಕ್ರಾಸ್ ಎಲ್ಲರಿಗೂ ಮಾಡೋದಕ್ಕೆ ಅದನ್ನ ಪ್ರಗತಿ ಪತ್ರ ಸ್ಕೀಮಲ್ಲಿ ತೊಗೊಂಡಿದ್ದೀವಿ. ಈಗ ನಾನು ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಮಾತಾಡಿದೆ. ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಟೀಮ್ ಅವರು ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಒಂದು 2-3 ದಿವಸದಲ್ಲಿ ಇನ್ಸ್ಪೆಕ್ಷನ್ ಆದಮೇಲೆ ಅವ್ರು ಪರ್ಮಿಷನ್ ಕೊಡ್ತಾರೆ. ಆಮೇಲೆ ತಕ್ಷಣ ಟೆಂಡರ್ ಕರೆಯುವಂಥದ್ದಾಗುತ್ತೆ. ಬಹುಶಃ ಒಂದು 3 ತಿಂಗಳೊಳಗೆ 2-3 ತಿಂಗಳೊಳಗೆ ಅದನ್ನು ಶೆಟ್ಟಹಳ್ಳಿ ರಸ್ತೆನೂ, ಯಾಕಂದರೆ ಭಾಳ ಹಾಳಾಗಿದೆ ಶೆಟ್ಟಹಳ್ಳಿ ರಸ್ತೆ. ಸುಮಾರು 15 ವರ್ಷಗಳಿಂದ ಆಗಿಲ್ಲ. ಅವಾಗ ಹಿಂದೆ ನಾವಿದ್ದಾಗ ಸ್ವಲ್ಪ ರಿಪೇರಿ ಮಾಡಿಸಿದ್ವಿ ಬಿಟ್ಟರೆ ಅವತ್ತಿಂದ ರಸ್ತೆ ಪೂರ್ತಿ ಹಾಳಾಗಿದೆ. ಅದರಿಂದ ಈಗ ಒಂದೊಂದೇ ರಸ್ತೆಗಳು ಮೊನ್ನೆ ಚೆಕ್ ಮಾಡಿಸಿದ್ದೀನಿ. ಮೊನ್ನೆ ವೀರಪಲ್ಲಿಯಿಂದ ಗೋಪಾಲ್ಪುರದ್ದು ಚೆಕ್ ಮಾಡಿಸಿದ್ದೀನಿ ರಸ್ತೆ ನಾನು. ಈಗ ಏನಾಗಿದೆ, ಗೋಡ್ನಮರಿ ರಸ್ತೆ ಹಿಂದೆ ನಾವು ಅವಾಗ ಮಾಡಿಸಿದ್ವಿ, ಆಲೆಪಲ್ಲಿ ರಸ್ತೆ ಮಾಡಿಸಿದ್ವಿ. ಎಲ್ಲ ಲಾರಿಗಳು ಅವಿವು ಬಿಟ್ಟು ಕೆಲವೆಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮೊದಲು ಈಗೆಲ್ಲ ಸಂಪರ್ಕ ರಸ್ತೆಗಳನ್ನು ಹೆಚ್ಚು ವಾಹನ ದಟ್ಟಣೆ ಮತ್ತು ಬಸ್ ಓಡಾಟ ಇರುವಂಥ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಕುಶಾವತಿ ನದಿ, ಈಗೇನು ಕೋಟಗಲ್ ಕೆರೆ ಮರವೆ ಹೋದರೆ ಏನು ಕುಶಾವತಿ ನದಿ ಹರಿಯುತ್ತೆ, ಅದಕ್ಕೆ ಒಂದು ಸಾಲು ಚೆಕ್ ಡ್ಯಾಮು ಮತ್ತು ಹುಲ್ ತೆಗೆಯುವಂಥದ್ದಕ್ಕೂ ಹಾಕಿದ್ದೀವಿ. ಈಗ ಅದು ಕೂಡ ವಿಶ್ವೇಶ್ವರ ಜಲ ನಿಗಮದಲ್ಲಿ ಈಗ 41 ಕೋಟಿದು ಟೆಂಡರ್ ಆಗಿದೆ. ಈಗ ಅದು ಟೆಂಡರ್ ಫೈನಲೈಸ್ ಆಗ್ತಾ ಇದೆ. ಮೈನರ್ ಇರಿಗೇಷನಲ್ಲಿ ಅದೊಂದು 48 ಕೋಟಿ, ಅದು ಈಗ ಸದ್ಯಕ್ಕೆ ಟೆಂಡರ್ ಕರೀತಾ ಇದ್ದಾರೆ. ಇನ್ನೂ 50 ಕೋಟಿ ಬೇಕು. ಇದು ಒಂದು ರೀತಿ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೆಚ್ಚು ನಮ್ಮ ಅಂಬಾಜರ್ಗೆ ಹೋಗ್ಲಿಕ್ಕಿಂತ ಹೆಚ್ಚು ಅನುಕೂಲ ಆಗುವಂಥದ್ದು ಮುಂಗಾನಹಳ್ಳಿ ಹೋಬಳಿ ಕಡೆ ಭಾಗ ಹೋಗುತ್ತೆ. ಸ್ವಲ್ಪ 1-2 ಚೆಕ್ ಡ್ಯಾಮ್ ಚಿಲ್ಕನೀರು ಹೋಬಳಿನೂ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಎಚ್ ಎನ್ ವ್ಯಾಲಿ ನೀರು ಈಗ KC ವ್ಯಾಲಿ 2ನೇ ಹಂತದಲ್ಲಿ ಸ್ವಲ್ಪ ಕವರ್ ಆಗುತ್ತೆ.
ಆದರೆ ಪೂರ್ತಿ ಆಗಲ್ಲ. HN ವ್ಯಾಲಿಯಲ್ಲಿ ಈಗ ನಮ್ಮ 3ನೇ ಹಂತದಲ್ಲಿ ಮೊನ್ನೆ 237 ಕೋಟಿ ಮಂಜೂರು ಮಾಡಿಸಿರೋದ್ರಲ್ಲಿ 48 ಕೆರೆ ಶಿಡ್ಲಘಟ್ಟದಾಗುತ್ತೆ. ಇನ್ನು 119 ಕೆರೆ ನಮ್ಮ ತಾಲೂಕು ಸೇರಿಸಿದ್ದೀವಿ. ಹೆಚ್ಚು ಅಂಬಾಜರ್ಗ ಹೋಬಳಿ, ಮುರುಗಮಲ್ಲ ಹೋಬಳಿ, ಮುಂಗನಹಳ್ಳಿ ಹೋಬಳಿ, ಈ 3 ಹೋಬಳಿಗಳನ್ನ ಅದರಲ್ಲಿ ಕೆರೆಗಳನ್ನು ಸೇರಿಸಿದ್ದೀವಿ. ನೀವು ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಕೆರೆಗಳಿದಾವೆ ಅಂತೇಳಿ. ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ. ಈಗ ಅದು ಕೂಡ ಟೆಂಡರ್ ಪ್ರಕ್ರಿಯೆ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ TSC ಇದು ಕ್ಲಿಯರೆನ್ಸ್ ಆಗಿದೆ, ಅದು ಟೆಂಡರ್ ಕರೀತಾರೆ ಸದ್ಯದಲ್ಲೇ. ಇವೆಲ್ಲ ಒಂದೊಂದಾಗಿ ಈಗ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಆದರೆ ದುರಾದೃಷ್ಟ ನಮಗೆ ಮಳೆನೇ ಸರಿಯಾಗಿ ಬರ್ತಾ ಇಲ್ಲ. ಈಗ ನಾನು ಕೋಟಗಲ್ ಕೆರೆ ನೋಡಿದೆ, ಏನು ಒಂಚೂರು ನೀರಿಲ್ಲ. ಕೋಟಗಲ್ ಕೆರೆಗೆ ನೀರು ಬಂದು ಬಹುಶಃ ಶಿಡ್ಲಘಟ್ಟದಲ್ಲಿ ಮಳೆ ಆಗ್ಬೇಕು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಳೆ ಆಗಿ ಶಿಡ್ಲಘಟ್ಟ ತಾಲೂಕಿಂದ ಈ ಕಡೆ ನೀರು ಹರಿದ್ರೆ ಕೋಟಗಲ್ ಕೆರೆನೂ ಬೇಗ ತುಂಬುತ್ತೆ. ಆಮೇಲೆ ಈ ಕಡೆ ಕುಶಾವತಿನೂ ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮಗೆ ಕಳೆದ ವರ್ಷನೂ ಮಳೆ ಸರಿಯಾಗಿಲ್ಲ, ಈ ವರ್ಷನೂ ನಾವು ನಿರೀಕ್ಷೆ ಮಾಡಿದ್ವಿ. ಬೇರೆ ಕಡೆ ಎಲ್ಲ ಮಳೆ ಆಗ್ತಾ ಇದೆ, ನಮ್ಮಲ್ಲಿ ಮಳೆ ಆಗ್ತಾ ಇದೆ. ಏನು ಯಾರ್ದು ತಪ್ಪು ಗೊತ್ತಿಲ್ಲ. ಇನ್ನು ನಷ್ಟಪಡಿಸಿನ ಏನೋ ಶಾಪ ಹಾಕಿರ್ಬೇಕು. ಈಗ ನಾನು ಹೆಚ್ಚು ಸಮಯ ಇಲ್ಲಿ ನಾನು ಮುನ್ಕದ್ರನಹಳ್ಳಿಗೆ ಹೋಗ್ಬೇಕಾದ್ರಿಂದ ತಾವೆಲ್ಲರೂ ಭಾಳ. ಆಮೇಲೆ ಫಿಲ್ಟ್ರು, ಈಗ ಹಿಂದೆ ಕೇವಲ ಒಂದು 70-80 ಫಿಲ್ಟರ್ ಮಾತ್ರ ಇತ್ತು. ಈಗ ನಾವು ಎರಡು ಕಾಲ ವರ್ಷದಲ್ಲಿ ಸುಮಾರು 120 ಫಿಲ್ಟರ್ಗಳಿಗಿಂತ ಹೆಚ್ಚು ನಾವು ಹಾಕ್ಸ್ತಾ ಇದ್ದೇವೆ. ಇನ್ನೊಂದು 50 ಫಿಲ್ಟರ್, ಇನ್ನೊಂದು 50-55 ಫಿಲ್ಟರ್ ಹಾಕಿದ್ರೆ ಇಡೀ ತಾಲೂಕಿನಲ್ಲಿ ಎಲ್ಲ ಊರು ಕವರ್ ಆಗುತ್ತೆ. ನಾವು ನೆಕ್ಸ್ಟ್ ಟೌನಲ್ಲೂ ಕೂಡ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಸ್ಲಮ್ ಇದೆ, ಎಲ್ಲೆಲ್ಲಿ ಬಡವರು ಜಾಸ್ತಿ ಇದ್ದಾರೆ ಅಲ್ಲೂ ಕೂಡ ಫಿಲ್ಟರ್ ಹಾಕುವಂಥದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇನ್ನೇನು 2.5 ವರ್ಷ ಅವಧಿ ಇದೆ ನಮ್ಮದು. 2.5 ವರ್ಷ ಅವಧಿಯಲ್ಲಿ ಪ್ರತಿಯೊಂದು ಊರಿಗೂ ನಾವು ಫಿಲ್ಟರ್ ಹಾಕೊಡ್ತಕ್ಕಂಥ ಜವಾಬ್ದಾರಿ ನನಗಿದೆ. ಖಂಡಿತ ನನಗೆ ಆ ವಿಶ್ವಾಸ, ನಂಬಿಕೆ ಇದೆ. ಆದಷ್ಟು ಪೂರ್ತಿಯಾಗಿ ಎಲ್ಲ ಊರುಗಳು ಬಹುಶಃ ಅದನ್ನೊಂದು ಪೂರೈಸ್ಬಿಟ್ರೆ ಇಡೀ ರಾಜ್ಯದಲ್ಲೇ ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟು ಪೂರ್ತಿಯಾಗಿ ಫಿಲ್ಟರ್ಗಳು ಆಗಿರ್ತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಇದನ್ನು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಇದನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇನ್ನು ಹೆಚ್ಚು ಸಮಯ ಬೇಡ, ದಯವಿಟ್ಟು ನಮ್ಗೆ ಅನುಮತಿ ಕೊಡಿ, ನಾವಿನ್ನ ಹೋಗ್ಬೇಕು ಅಂತ ಹೇಳಿ. Sam enukoce sampan apa ya? Oh, ada nana wah. Oh, tope. Oh, saya nana. Tope. Biasa video saya lihat. Tope. Tope. Aram nih sudah. Ayo sudah. అందరికి కోటగల్ పంచాయతీకి అందగాడు ఒకే మునిగితే పనుకున్నాడు. ಮುರೇಟಾಕಿ ಸರ್ ನಾಗಣ್ಣ ಹಾಕಣ್ಣ. ಈರುಳ್ಳಿ ನಾಗಣ್ಣ ಹಾಕ್ಬೇಕು.